ಡಾಲಿ ಧನಂಜಯ್ ಮತ್ತು ವೈದ್ಯೆ ಧನ್ಯತಾ ಅವರ ಮದುವೆ ಮೈಸೂರಿನಲ್ಲಿ ಬಲು ಅದ್ದೂರಿಯಾಗಿ ನಡೆಯಿತು. ಶುಭ ಮೀನ ಲಗ್ನದಲ್ಲಿ ಡಾಲಿ ಧನ್ಯತಾಗೆ ತಾಳಿಯನ್ನ ಕಟ್ಟಿದ್ರು. ಮೈಸೂರಿನ ವಸ್ತು ಪ್ರದರ್ಶನ ಗ್ರೌಂಡ್ನಲ್ಲಿ ಅದ್ದೂರಿ ಸೆಟ್ನಲ್ಲಿ ವಿವಾಹ ಕೈಂಕರ್ಯಗಳು ನೆರವೇರಿತು. ಡಾಲಿ ಧನಂಜಯ್ ಅವರ ಕುಟುಂಬಸ್ಥರು, ಗೆಳೆಯರು, ಅಭಿಮಾನಿಗಳು, ರಾಜಕಾರಣಿಗಳು, ಸಿನಿಮಾ ಸೆಲೆಬ್ರಿಟಿಗಳು ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ನಟ ಶಿವಣ್ಣ, ನಟಿ ರಮ್ಯಾ, ವಿನಯ್ ರಾಜ್ಕುಮಾರ್, ಯುವರಾಜ್ ಕುಮಾರ್, ತರುಣ್ ಸುಧೀರ್, ನಟ ಲೂಸ್ ಮಾದ, ನಟಿ ಸಪ್ತಮಿ ಗೌಡ, ಹಾಗೆ ಹಿರಿಯ ನಟಿ ಭಾರತಿಯವರು, ಹಿರಿಯ ನಟ ದೊಡ್ಡಣ್ಣ, ಮಂಡ್ಯ ರಮೇಶ್, ನಟ ನಿರ್ದೇಶಕ ಟಿ.ಎಸ್. ನಾಗಾಭರಣ ಸೇರಿದಂತೆ ಸಾಧು ಗೋಕಿಲ ಅವರು, ಇನ್ನು ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು, ಸ್ವಾಮೀಜಿಗಳು ಇವರೆಲ್ಲರೂ ಕೂಡ ಭಾಗಿಯಾಗಿ ಶುಭ ಹಾರೈಸಿದ್ರು. ಮದುವೆ ಬಳಿಕ ಮಾತನಾಡಿದಂಥ ನವದಂಪತಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದರು. ಮಾಧ್ಯಮದವರಿಗೆ ಜೊತೆಗೆ ನಮ್ಮ ಯುವ ಈವೆಂಟ್ಸ್, ಫಿಲ್ಮ್ ಟಿಕೆಟ್ಸ್ ಎಲ್ರಿಗೂ, ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ, ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು. ಈ ಈವೆಂಟ್ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ, ನಿಮಗೆ ಒಳಗೆ ಬಂದು ಹೊರಗೆ ಹೋಗೋಕ್ಕೆ ಸಮಸ್ಯೆಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅದೆಲ್ಲದನ್ನು ಮೀರಿ ಈವೆಂಟ್ ತುಂಬಾ ಚೆನ್ನಾಗಿ, ತುಂಬಾ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್. ಎಸ್ ಸರ್, ಎಲ್ಲ ನಮ್ಮ ಮನೆಯವರು ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ನಿನ್ನೆ ಇವತ್ತು ಎಲ್ಲರೂ ತುಂಬಾ ಖುಷಿಯಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಅಷ್ಟೊಂದು ಸಾವಿರಾರು ಜನ ಬಂದು ಹರಿಸಿದ್ದು ಬಹಳ ಖುಷಿನೇ ಸರ್. ಇಲ್ಲ, ಆ ಪ್ರೀತಿಗೆ, ಅದಕ್ಕೆ ನಾವು ಅಂದ್ರೆ ಆ ಪ್ರೀತಿಗೆ ಹೆಂಗ್ ರೆಸ್ಪಾಂಡ್ ಮಾಡ್ಬೇಕು ಗೊತ್ತಾಗಲ್ಲ, ಏನು ವಾಪಸ್ ಕೊಡ್ಬೇಕು ಗೊತ್ತಾಗಲ್ಲ. ಸೊ ಐ ಥಿಂಕ್ ಆ ಪ್ರೀತಿ ನಂಬಿಕೆನ ಉಳಿಸ್ಕೊಂಡು ಹೋಗೋದೇ ತುಂಬಾ ದೊಡ್ಡ ವಿಷಯ. ಅದ್ರ ಕಡೆಗೆ ಕೆಲಸ ಮಾಡಬೇಕು. ಯಾಕೆಂದ್ರೆ ನಿನ್ನೆಯಿಂದ ನಾವು ನೋಡ್ತಾ ಇದ್ನಲ್ಲ, ಈ ಯೂಶಲಿ ಒಂದು ಭಯ ಇರುತ್ತೆ, ಜಾಸ್ತಿ ಜನ ಆದಾಗ ಹೆಂಗಾಗುತ್ತೆ ಏನೋ ಅಂತ. ಸೊ ತುಂಬಾ ಶಾಂತಿಯುತವಾಗಿ, ತುಂಬಾ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಅಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯೋವರೆಗೂ ಅಷ್ಟೊತ್ತು ಎಲ್ಲ ಕಾಯ್ತಾ ಇದ್ರು. ಹಾಗಾಗಿ ಅವ್ರ ಪ್ರೀತಿ ತುಂಬಾ ದೊಡ್ಡದು. ವೆರಿ ಓವರ್ವೆಲ್ಮಿಂಗ್ ಸರ್. ನನಗೆ ನನ್ನ ಜೀವನ ಕಟ್ಕೊಟ್ಟಿದ್ದು ಮೈಸೂರು, ನನ್ನ ಇಡೀ ಒಂದು ಪರ್ಸನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು ಪರಿಸರ ಎಲ್ಲದನ್ನು. ಹಂಗಾಗಿ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗ್ಬೇಕು ಅಂತ ಆಸೆ ಇತ್ತು. ತುಂಬಾ ಚೆನ್ನಾಗಿದೆ. ಸಿಕ್ಕಿದ್ರು ಸರ್. ಎಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ರು, ನಮ್ಮ ರಂಗಭೂಮಿ ಗುರುಗಳು ಬಂದಿದ್ರು, ನಮ್ಮ ರಂಗಾಯಣದ ಕಲಾವಿದರು ಬಂದಿದ್ರು, ಎಲ್ಲರೂ ಸಿಕ್ಕಿದ್ರು. ಆದ್ರೆ ನಾನು ಜಾಸ್ತಿ ಟೈಮ್ ಕೊಡಕ್ಕಾಗಿಲ್ಲ. ಬಟ್ ಅವರೆಲ್ಲ ತುಂಬಾ ಹತ್ರದ ಗೆಳೆಯರು, ಅವ್ರಿಗೆ ಅದೆಲ್ಲದೂ ಅರ್ಥ ಆಗುತ್ತೆ. ಅವರೆಲ್ಲರೂ ತುಂಬಾ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಎಲ್ಲರೂ ಮತ್ತೆ ಹೋದ್ಮೇಲೆ. ಡೆಫಿನೆಟ್ಲಿ ಸಾರ್ಥಕ ಸರ್. ತುಂಬಾ ಸಾರ್ಥಕ ಆಯ್ತು. ಇಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ. ಇವ್ರಿಗಂದ್ರೆ ಸ್ವಲ್ಪ ಪರಿಚಯ ಇರುತ್ತೆ. ನಾನು ತುಂಬಾ ಇಷ್ಟು ಪ್ರೀತಿ, ಇಷ್ಟು ಆಶೀರ್ವಾದ, ತುಂಬಾ ಖುಷಿ ಆಯ್ತು. ತುಂಬಾ ನನ್ನ ಕುಟುಂಬ ಇದ್ದಂಗೆ ಒಂದು ವರ್ಷದಿಂದ ಇದ್ದೀವಿ ಸರ್. ನನ್ನ ಮನೆಗೆ ಹೋಗೋ ತರ ಫೀಲಿಂಗ್ ಇದೆ. ತುಂಬಾ ಖುಷಿಯಿಂದ ನಾನು ಹೋಗಕ್ಕೆ ಕಾಯ್ತಾ ಇದ್ದೀನಿ. ಡಾಲಿ ಮದುವೆಯ ಮುಹೂರ್ತದ ಊಟ ಭರ್ಜರಿಯಾಗಿದೆ. ಹೋಳಿಗೆ, ಗೋಧಿ ಪಾಯಸ, ವೆಜಿಟೇಬಲ್ ಬಾತ್, 3 ಬಗೆಯ ಸಿಹಿ ತಿಂಡಿ, ಕೋಸಂಬರಿ, ಪಲ್ಯ, ಅನ್ನ ಸಾಂಬಾರು, ಮೊಸರನ್ನ, ಹಪ್ಪಳ, ಉಪ್ಪಿನಕಾಯಿ, ಈ ರೀತಿಯಾಗಿ ಭೋಜನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು.